ಇದು ಕೇವಲ ಒಂದು ಕಥೆಯಲ್ಲ. ಇದು ಪ್ರೀತಿ ಮತ್ತು ಭಕ್ತಿಯ ಅಮರ ಪಯಣ. ದಂಡಕಾರಣ್ಯದ ಆ ಪುಣ್ಯಭೂಮಿ, ಎಲ್ಲಿ ಜ್ಞಾನದ ಗಂಧವಿತ್ತೋ ಅಲ್ಲಿ ವಾಸವಾಗಿದ್ದಳು ಶಬರಿ ಎಂಬ ವೃತ್ತಿ. ಲೋಕದ ದೃಷ್ಟಿಯಲ್ಲಿ ಅವಳು ಬೇಡರ ಕುಲದ ವಯಸ್ಸಾದ ಹೆಣ್ಣು. ಆದರೆ ಆಕೆಯ ಹೃದಯದಲ್ಲಿ ಅಡಗಿದ್ದು ಜಗತ್ತಿನ ಯಾವುದೇ ತಪಸ್ಸಿಗಿಂತಲೂ ಮಿಗಿಲಾದ ಅಚಲವಾದ ರಾಮನ ಮೇಲಿನ ಅನನ್ಯ ಭಕ್ತಿ. ದೇಹದ ಭಾರದಿಂದ ಕಂಗೆಟ್ಟಿದ್ದ ಆಕೆಯ ಕಣ್ಣುಗಳು ಪ್ರತಿದಿನವೂ ಒಂದೇ ಒಂದು ಕನಸನ್ನು ಕಾಣುತ್ತಿದ್ದವು: ಮರ್ಯಾದಾ ಪುರುಷೋತ್ತಮನಾದ ಶ್ರೀರಾಮನ ದರ್ಶನ. ಇಡೀ ಬದುಕು ಕಾಯುವಿಕೆಯ ತಪಸ್ಸಾಗಿ ಪರಿವರ್ತನೆಯಾದ ಕಥೆಯಿದು. ಶಬರಿಯ ಈ ಭಕ್ತಿ ಹುಟ್ಟಿದ್ದು ಆಕೆಯ ಗುರುಗಳಾದ ಮತಂಗ ಮಹರ್ಷಿಗಳ ದಿವ್ಯ ವಾಣಿಯಿಂದ. ಮಹರ್ಷಿಗಳು ದೇಹ ತ್ಯಜಿಸುವ ಸಮಯದಲ್ಲಿ ಕಣ್ಣಲ್ಲಿ ದಿವ್ಯತೆಯನ್ನು ತುಂಬಿ ಶಬರಿಗೆ ಅಭಯ ನೀಡಿದರು. ಶಬರಿ, ನೀನು ಇಲ್ಲಿಂದ ಎಲ್ಲೂ ಹೋಗಬೇಡ. ಭಗವಂತನಾದ ಶ್ರೀರಾಮನು ತಾನಾಗಿಯೇ ನಿನ್ನ ಆಶ್ರಮಕ್ಕೆ ಬಂದು ನಿನಗೆ ದರ್ಶನ ನೀಡುತ್ತಾನೆ. ನಿನಗೆ ಇಲ್ಲಿಯೇ ಮೋಕ್ಷ ಲಭಿಸುತ್ತದೆ. ಗುರುಗಳ ಆ ಮಾತು ಶಬರಿಯ ಪಾಲಿಗೆ ವೇದ ವಾಕ್ಯವಾಯಿತು. ಅಲ್ಲಿಂದ ಆರಂಭವಾಯಿತು ಯುಗ ಯುಗಾಂತರಗಳ ಭಕ್ತಿಯ ಕಾಯುವಿಕೆ. ಪ್ರತಿದಿನ ಆಕೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಮೊದಲು ಮಾಡುವ ಕೆಲಸ ಆಶ್ರಮವನ್ನು ಶುದ್ಧಗೊಳಿಸುವುದು. ರಾಮನು ನಡೆಯಬಹುದಾದ ದಾರಿಯನ್ನು ಗುಡಿಸುವುದು, ಹೂವುಗಳಿಂದ ಅಲಂಕರಿಸುವುದು. ದಾರಿ ಉದ್ದಕ್ಕೂ ಚಾಚಿದ್ದ ಮುಳ್ಳುಗಳು, ಒರಟಾದ ಕಲ್ಲುಗಳನ್ನು ತನ್ನ ಕೈಗಳಿಂದ ಆಕೆ ತೆಗೆದುಹಾಕುತ್ತಿದ್ದಳು. ಆಕೆಯ ಮನಸ್ಸಿನಲ್ಲಿ ಒಂದೇ ಒಂದು ಆಶಯ: ನನ್ನ ಪ್ರೀತಿಯ ರಾಮನು ಈ ದಾರಿಯಲ್ಲಿ ನಡೆಯುವಾಗ ಆತನ ಕೋಮಲ ಪಾದಗಳಿಗೆ ಒಂದಿನಿತೂ ನೋವಾಗಬಾರದು. ಪ್ರತಿದಿನ ಕಾಯುವಿಕೆ, ಪ್ರತಿದಿನ ತಯಾರಿ. ಒಂದು ದಿನ ಬರದಿದ್ದರೆ ಮುಂದಿನ ದಿನ ಖಂಡಿತ ಬರುತ್ತಾನೆಂಬ ದೃಢ ನಂಬಿಕೆ. ದಿನಗಳು ವಾರಗಳಾಗಿ, ವಾರಗಳು ತಿಂಗಳುಗಳಾಗಿ, ತಿಂಗಳುಗಳು ವರ್ಷಗಳಾದವು. ಶಬರಿಯ ವಯಸ್ಸು ಹೆಚ್ಚುತ್ತಿತ್ತು. ಆದರೆ ಆಕೆಯ ಮನಸ್ಸಿನ ಭಕ್ತಿ ಮಾತ್ರ ಮತ್ತಷ್ಟು ಕಠಿಣವಾದ ತಪಸ್ಸಾಗಿ ಪರಿವರ್ತನೆಯಾಗುತ್ತಿತ್ತು. ಮಧ್ಯಾಹ್ನವಾಗುತ್ತಿದ್ದಂತೆಯೇ ಆಕೆ ಸಮೀಪದ ಅರಣ್ಯದಲ್ಲಿ ಅತಿ ಮಧುರವಾದ ಹಣ್ಣುಗಳ ಹುಡುಕಾಟದಲ್ಲಿ ತೊಡಗುತ್ತಿದ್ದಳು. ಇಲ್ಲಿ ಆಕೆಯ ಪ್ರೀತಿಯ ಮುಂಜಾಗ್ರತೆ ಆರಂಭವಾಗುತ್ತಿತ್ತು. ಒಂದೊಂದು ಹಣ್ಣನ್ನು ಕೈಗೆತ್ತಿಕೊಂಡು ಇದು ಸಿಹಿಯಾಗಿದೆಯೇ, ಕಹಿಯಾಗಿದೆಯೇ, ಹುಳಿಯಾಗಿದೆಯೇ ಎಂದು ಪರೀಕ್ಷಿಸಲು ಆಕೆ ಪ್ರತಿ ಹಣ್ಣನ್ನು ಕೊಂಚ ಕಚ್ಚಿ ಸವಿದು ನೋಡುತ್ತಿದ್ದಳು. ನನ್ನ ರಾಮನಿಗೆ ಅತ್ಯಂತ ಸಿಹಿಯಾದ ಹಣ್ಣು ಮಾತ್ರ ಸಿಗಬೇಕು ಎಂಬ ಪವಿತ್ರ ಪ್ರೀತಿಯಿಂದ ಆಕೆ ಮಾಡಿದ ಈ ಕೆಲಸ ಲೋಕದ ದೃಷ್ಟಿಯಲ್ಲಿ ಎಂಜಲಾಗಿತ್ತು. ಆದರೆ ಶಬರಿಯ ಪಾಲಿಗೆ ರಾಮನ ಮೇಲಿನ ಪ್ರೀತಿಯಿಂದ ಕೂಡಿ ಪರೀಕ್ಷಿಸಿದ ಆ ಫಲ ಪರಿಶುದ್ಧವಾಗಿತ್ತು. ಆ ಸಿಹಿ ಹಣ್ಣುಗಳನ್ನು ಆಕೆ ಒಂದು ಚಿಕ್ಕ ಬುಟ್ಟಿಯಲ್ಲಿ ಅತೀ ಗೌರವದಿಂದ ರಾಮನಿಗಾಗಿ ಪ್ರೀತಿಯಿಂದ ಜೋಪಾನ ಮಾಡಿ ಇರಿಸುತ್ತಿದ್ದಳು. ಕಾಲಗತಿ ಸಾಗಿತು. ಲಂಕಾಧಿಪತಿ ರಾವಣನು ಸೀತಾಮಾತೆಯನ್ನು ಅಪಹರಿಸಿದ ನಂತರ ತನ್ನ ಪ್ರೀತಿಯ ಪತ್ನಿಯನ್ನು ಹುಡುಕಿಕೊಂಡು ಶ್ರೀರಾಮ ಮತ್ತು ಅವನ ತಮ್ಮ ಲಕ್ಷ್ಮಣ ದಂಡಕಾರಣ್ಯಕ್ಕೆ ಬಂದರು. ಕಾನನದ ದಾರಿಯಲ್ಲಿ ಸಾಗುತ್ತಿದ್ದಾಗ ಅವರಿಗೆ ಶಬರಿಯ ಆಶ್ರಮ ಗೋಚರವಾಯಿತು. ಎಲ್ಲಿಯೂ ಇಲ್ಲದ ಒಂದು ದೈವಿಕ ಶಾಂತಿ ಆ ಆಶ್ರಮವನ್ನು ಆವರಿಸಿತ್ತು. ಕಲ್ಲು ಮುಳ್ಳುಗಳಿಲ್ಲದ ಶುಭ್ರವಾದ ದಾರಿ, ಪ್ರತಿದಿನ ಹೊಸದಾಗಿ ಹಾಕಿದ ಹೂವಿನ ಅಲಂಕಾರ, ಎಲ್ಲವೂ ಅವರಿಗೆ ಒಂದು ದಿವ್ಯ ಶಕ್ತಿಯ ಅಸ್ತಿತ್ವವನ್ನು ಸಾರುತ್ತಿದ್ದುವು. ಅಂದು ಆ ಯುಗದ ಕಾಯುವಿಕೆ ಸಾರ್ಥಕವಾಯಿತು. ರಾಮ ಮತ್ತು ಲಕ್ಷ್ಮಣರು ಆಶ್ರಮದ ಒಳಗೆ ಪ್ರವೇಶಿಸಿದರು. ರಾಮ ಬಂದೇ ಬಿಟ್ಟನೆಂದು ಕಂಡ ಆ ಕ್ಷಣ ವೃದ್ಧೆ ಶಬರಿಯ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಧಾರಾಕಾರವಾಗಿ ಸುರಿದವು. ಮಾತೇ ಹೊರಡಲಿಲ್ಲ. ಹೃದಯವು ಆನಂದದ ಪರಾಕಾಷ್ಠೆಯನ್ನು ಮುಟ್ಟಿತ್ತು. ತಕ್ಷಣವೇ ನೆಲದ ಮೇಲೆ ಬಿದ್ದು ಯುಗ ಯುಗಾಂತರಗಳ ದೇವನಾದ ಆ ರಾಮನ ಪಾದಗಳಿಗೆ ನಮಸ್ಕರಿಸಿದಳು. ಆಕೆಯ ಕಣ್ಣಲ್ಲಿ ಗುರುವಾಣಿಯ ಸತ್ಯ, ತನ್ನ ತಪಸ್ಸಿನ ಫಲ, ಮೋಕ್ಷದ ದಾರಿ ಎಲ್ಲವೂ ಒಂದೇ ಕ್ಷಣದಲ್ಲಿ ಗೋಚರಿಸಿದವು. ರಾಮನು ಪ್ರೀತಿಯಿಂದ ಆಕೆಯನ್ನು ಎಬ್ಬಿಸಿ ಮಮತೆಯಿಂದ ನುಡಿದನು: ತಾಯಿ ಶಬರಿ, ನಿನ್ನ ಕಾಯುವಿಕೆ, ನಿನ್ನ ಭಕ್ತಿ ಅತಿ ದೊಡ್ಡದು. ನೀನು ನನ್ನ ದರ್ಶನಕ್ಕಾಗಿ ಇಷ್ಟು ಕಾಲ ಕಾದಿದ್ದೀಯಲ್ಲವೇ? ನೀನು ನನಗೆ ತಿನ್ನಲು ಇರಿಸಿರುವ ಆ ಪ್ರೀತಿಯ ಹಣ್ಣುಗಳನ್ನು ನನಗೆ ಕೊಡು. ಆ ಕ್ಷಣವೇ ಶಬರಿ ಆ ಬುಟ್ಟಿಯನ್ನು ತಂದು ರಾಮ ಮತ್ತು ಲಕ್ಷ್ಮಣರ ಮುಂದೆ ಇರಿಸಿದಳು. ಸ್ವಾಮಿ, ಈ ಹಣ್ಣುಗಳ ಸಿಹಿಯನ್ನು ನಾನು ನಾಲಿಗೆಯಿಂದ ಪರೀಕ್ಷಿಸಿ ಅತ್ಯಂತ ಸಿಹಿಯಾದವುಗಳನ್ನು ಮಾತ್ರ ತಂದಿದ್ದೇನೆ. ನನ್ನ ಪ್ರೀತಿಯನ್ನು ಸ್ವೀಕರಿಸಿ ಎಂದು ಕೈಮುಗಿದು ಬಿನ್ನವಿಸಿದಳು. ಆ ಕಚ್ಚಿದ ಎಂಜಲು ಹಣ್ಣುಗಳನ್ನು ನೋಡಿ ಮರ್ಯಾದಾ ಪುರುಷೋತ್ತಮನಾದ ಶ್ರೀರಾಮನು ಆಕೆಯ ಪ್ರೀತಿಯ ಹಿಂದಿನ ಪರಿಶುದ್ಧ ಮನಸ್ಸನ್ನು ಅರ್ಥ ಮಾಡಿಕೊಂಡ.
ಜಾತಿ ಕುಲದ ಎಲ್ಲೆ ಮೀರಿದ ಅನನ್ಯ ಭಕ್ತಿಯ ಮುಂದೆ ಅಶುದ್ಧ ಎಂಬುದು ಶಿರವಾಗಿ ನಿಂತಿತು. ರಾಮನು ಒಂದೊಂದೇ ಹಣ್ಣನ್ನು ಆನಂದಿಸಿ ತಿಂದನು. ಜಗತ್ತಿನ ಯಾವುದೇ ಸಿಹಿಗಿಂತಲೂ ಶಬರಿಯ ಆ ಎಂಜಲು ಹಣ್ಣುಗಳ ಪ್ರೀತಿಯ ರುಚಿ ರಾಮನಿಗೆ ಅಮೃತವಾಗಿ ಕಂಡಿತು. ತನ್ನ ಭಕ್ತಿಯು ಭಗವಂತನಿಂದ ಸ್ವೀಕಾರವಾದ ನಂತರ ಶಬರಿ ಕೃತಾರ್ಥಳಾಗಿ ಕೈಮುಗಿದು ನಿಂತಳು. ರಾಮನು ಆಕೆಯ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದನು. ಶಬರಿ, ನಿನ್ನ ಕಾಯುವಿಕೆ ಸಾರ್ಥಕವಾಯಿತು. ನಿನ್ನ ಈ ಅನನ್ಯ ಪ್ರೀತಿಯ ಜಾತಿ ಮತಗಳ ಎಲ್ಲೆ ಮೀರಿದ ಪರಿಶುದ್ಧ ಪ್ರೇಮವು ನನಗೆ ಅರಿವಾಯಿತು. ನಿನಗೆ ಮೋಕ್ಷ ಲಭಿಸಲಿ. ಆ ಕ್ಷಣವೇ ಯುಗಗಳ ಕಾಲದ ಆಕೆಯ ಭಾರ ಇಳಿದು ಹೋಯಿತು. ಭಗವಂತನ ದರ್ಶನದ ಪರಮಾನಂದದಲ್ಲಿ ಆಕೆ ಆಶ್ರಮದಲ್ಲಿ ದೇಹ ತ್ಯಜಿಸಿದಳು. ಜ್ಞಾನ, ತಪಸ್ಸು ಅಥವಾ ಯೋಗಾಭ್ಯಾಸಕ್ಕಿಂತಲೂ ಶುದ್ಧವಾದ, ನಿಷ್ಕಲ್ಮಶವಾದ, ಜಾತಿ ಮತಗಳ ಭೇದವಿಲ್ಲದ ಅನನ್ಯ ಭಕ್ತಿಯು ಭಗವಂತನ ದರ್ಶನಕ್ಕೂ ಮತ್ತು ಮೋಕ್ಷಕ್ಕೂ ದಾರಿ ತೋರಿಸುತ್ತದೆ ಎಂಬುದಕ್ಕೆ ಶಬರಿಯ ಮುಕ್ತಿಯು ಸನಾತನ ಸಾಕ್ಷಿಯಾಗಿದೆ. ಈ ದಿವ್ಯ ಕಥೆ ನಿಮ್ಮ ಹೃದಯಕ್ಕೆ ಮುಟ್ಟಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಅಮರ ಕಥೆಗಳಿಗಾಗಿ ನಮ್ಮ ಅಮ್ಮನ ಧ್ವನಿ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.